ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಭಾಳ ದಿನಗಳ ನಂತರ ಒಂದು ಲಾಂಗ್ ಗ್ಯಾಪ್ ಅಂತಲೇ ಅಂದ್ಕೊಳ್ಳಿ. ಈ ಮನುಷ್ಯ ಜನ್ಮ ಅನ್ನೋದೇ ಹಾಗೆ, ಅಂದ್ಕೊಂಡ ಟೈಮ್ಗೆಲ್ಲ ಹಾಗಾಗಿ ಆಗಿಬಿಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಅದಕ್ಕೆ ರುಚಿನೂ ಇರೋದಿಲ್ಲ. ಅದಕ್ಕೆ ಸಮಯಾವಕಾಶ ಇದ್ದರೆ ಆಗೋದಿಲ್ಲ. ಯಾವುದೇ ಆಗಿರ್ಬೋದು, ಅದನ್ನು ನಾವು ಸಂಕಲ್ಪ ಅಂತ ಹೇಳ್ತೇವೆ. ಅಂದರೆ ನಾವು ಮನೋಧೈರ್ಯದಿಂದ ಎಲ್ಲರಿಗೂ ಅನುಕೂಲವಾಗುವಂತಹ, ಅಥವಾ ಎಲ್ಲರಿಗೂ ಅನ್ನೋ ಪದವನ್ನು ಬಳಸಿದಾಗ ನಮ್ಮ ಸಾಮರ್ಥ್ಯದ ಆ ಒಂದು ಏನಿದೆ ಅಂತಕ್ಕಂಥ ಅರಿವು ಅಥವಾ ಪ್ರಶ್ನೆ ಮೂಡ್ತಕ್ಕಂಥದ್ದು ಸಹಜ. ಸೊ ಇಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದಷ್ಟು ಮಂದಿಗೆ ಅನುಕೂಲ ಆಗುವಂತಹ, ಹೀಗೆ ಹೇಳಿದಾಗ ಕರೆಕ್ಟಾಗಿರಬಹುದೇನೋ. ನನ್ನ ಸರಿಸುಮಾರು 38 ವರ್ಷ ಅನ್ನಿ, ಬಟ್ ಅಂದಾಜಾಗಿ 40 ವರ್ಷ ಅಂತ ತಗೊಳ್ಳೋಣ, ತಪ್ಪೇನಿಲ್ಲ. ನಮಗೆ ನಾವೇ 2 ವರ್ಷ ಇನ್ಕ್ರೀಸ್ ಮಾಡ್ಕೊಂಡ್ವಿ ಅಂತ ಅನ್ಕೋತಾ ಇದ್ದೀರಾ. ಅಂದಾಜು ಅಂತ ಹೇಳಿದಾಗ ಹತ್ತಿರ ಇರತಕ್ಕಂತಹ ಒಂದು ಸಂಖ್ಯೆಯ ಬಳಿ ಹೋಗ್ತಕ್ಕಂಥದ್ದು. ಇರಲಿ, ಮುಂದಿನ ದಿನಗಳಲ್ಲಿ 40ಕ್ಕೂ ಹೋಗೋದಿರ್ತದೆ. ಹಾಗೆ ಸರಿಸುಮಾರು ಅಂದಾಜು 40 ವರ್ಷ ನಿರಂತರವಾಗಿ ಬೆಂಗಳೂರು, ಮೈಸೂರು, ತುಮಕೂರು, ಕೋಲಾರ, ಬರೀ ಇಷ್ಟೇ ಅಂದ್ಕೋಬಿಡಿ, ಬಿಯಾಂಡ್ ದಟ್, ಅದರಿಂದ ಹೊರಗಡೆಗೆ ಎಷ್ಟೋ ಜನರ ಸಂಪರ್ಕ. ನಿಮ್ಮ ಆಲೋಚನೆಯ ಸಂಪರ್ಕ ಅಲ್ಲ ಬಿಡಿ, ಕೆಲವರ ಮನಸ್ಥಿತಿಯಲ್ಲಿ ಸಂಪರ್ಕ ಅಂದರೆ ಹಾಗೇ ಇರ್ತದೆ. ಅಂದರೆ ಜನಸಂಪರ್ಕನ ಹೇಳ್ತಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರ ಅಂದ್ಕೊಂಡು ಇವತ್ತು ಭಾಳಷ್ಟು ಅನುಕೂಲಕರವಾದ ಸ್ಥಿತಿಯಲ್ಲಿ ಇವತ್ತಿನ ಜೀವನ ವಿಧಾನವನ್ನು 20 ವರ್ಷದ ಹಿಂದಿನ ಜೀವನ ವಿಧಾನಕ್ಕೆ, ಇಷ್ಟಕ್ಕೂ ನಾನು ನನ್ನ ಕೆರಿಯರನ್ನು ಪ್ರಾರಂಭ ಮಾಡಿದಾಗ ನಾನು ಅಲ್ಲಿಂದಾನೇ ಕೌಂಟ್ ಮಾಡಿಕೊಂಡವನು. ಕೆರಿಯರ್ ಸ್ಟಾರ್ಟ್ ಆಗಿದ್ದೇ 10ನೇ ತರಗತಿ ಎಕ್ಸಾಮ್ ಬರೆದ ತಕ್ಷಣ. ಆದರೆ ಅನುಭವ ಅನ್ನೋದು 10ನೇ ತರಗತಿ ಪಾಸಾಗಿ ಹೊರಗಡೆ ಬಂದಾಗ ಕೆಲವ್ರಿಗಿರೋದಿಲ್ಲ ರೀ. ಅದಕ್ಕೆ ಮೊದಲೇ ಭಾಳಷ್ಟು ವಿಚಾರಗಳನ್ನು ಮನೆಯವರು ಬೇರೂರಿ, ನೋರೂರಿ, ಹೀಗೆ ಏನೇನೋ ಊರಿ ಕಳಿಸಿರ್ತಾರೆ. ಹಾಗೆ ಅದು ಬೇರೂರಿದ್ರೂ ಯಾವುದೋ ಈ ಅನುಭವ ಅಥವಾ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಯಾವುದರಲ್ಲಿ ಅನ್ನೋದನ್ನು ನೋಡಿ, ನಮ್ಮ ಜೀವನ ನಡೀತಾ ಇರ್ತಕ್ಕಂಥದ್ದು ಒಂದು ಸಂಕಲ್ಪದ ಆಧಾರದಲ್ಲಿ. ನಾವೇನೋ ಮಾಡಬೇಕು, ಏನೋ ಆಗಬೇಕು, ಅದಿಲ್ಲದೆ ನಾವು ಏನೇ ಮಾಡ್ತಾಯಿದ್ರೂ ಕೂಡ ಅದು ವ್ಯರ್ಥವೇ. ಈಗ ನಾವೇನೋ ಮಾಡಿಬಿಟ್ಟಿದ್ದೀವಿ, ಮಾಡ್ತಾಯಿದ್ದೀವಿ, ಮಾಡಿಬಿಡ್ತೀವಿ, ಅದೆಲ್ಲ ಅಲ್ಲವೇ ಅಲ್ಲ. ಜಸ್ಟ್ ದ ವೇ ವಿ ಆರ್ ಪಾಸಿಂಗ್ ಅಷ್ಟೇ. ಇದೊಂಥರ ಪಾಸಿಂಗ್ ಕ್ಲೌಡ್ಸ್ ಇದ್ದಂಗೆ, ಎಲ್ಲೋ ಒಂದು ಕಡೆ ಮೋಡ ಆಗ್ತದೆ, ಎಲ್ಲೋ ಒಂದು ಕಡೆ ಮಳೆ ಬರ್ತದೆ. ಆ ಮಳೆಯಿಂದ ಎಲ್ಲೋ ಒಂದು ಕಡೆ ಬಿತ್ತನೆ ಬೀಜ ಇದ್ದರೆ ಅಲ್ಲಿ ಬೆಳೆ ಬೆಳೆದು ರೈತರು, ಇಲ್ಲ ಫಾರೆಸ್ಟ್ ಆದರೆ ಅಲ್ಲಿ ಇನ್ಯಾರಿಗೋ ಇನ್ನೊಂದಷ್ಟು ಅನುಕೂಲಗಳು, ಹೋಗ್ತಾ ಇರ್ತೀವಷ್ಟೇ. ಇಟ್ಸ್ ಜಸ್ಟ್ ಲೈಕ್ ಎ ಪಾಸಿಂಗ್ ಕ್ಲೌಡ್ಸ್, ಹೋಗ್ತಾ ಇರಬೇಕಷ್ಟೆ. ಆದರೆ ಒಂದು ದಿನ ನಾವು ಕೂತಾಗ ನಾನು ಏನು ಮಾಡಿದ್ದೇನೆ, ಒಂದು ಸಣ್ಣ ಪ್ರಶ್ನೆ ರೀ, ಒಂದು ಸಣ್ಣ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ. ಇಷ್ಟು ವರ್ಷ ಆಯಿತು, 20 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, 70 ವರ್ಷ ಆಗಲಿ, 80 ಆಗಲಿ, 100 ಆಗಲಿ, ನಾನು ಏನು ಮಾಡಿದ್ದೇನೆ? ಇದೊಂದೇ ಪ್ರಶ್ನೆ. ಕೂತಾಗ ಒಂದು ಕ್ಷಣ ನಮ್ಮನ್ನು ನಾವು ಕೇಳಿಕೊಂಡಾಗ, ಹೀಗೆ ಕೂತ್ಕೊಂಡು ಕೇಳಿದ್ರೆ ಪ್ರಯೋಜನ ಇಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ, ಯಾರೇ ವಾಟ್ ಐ ಡಿಡ್ ಫಾರ್ ದಟ್, ಯಾವುದಕ್ಕೋಸ್ಕರ ನನ್ನ ಸಂಕಲ್ಪ ಆದರೂ ಏನು ನನ್ನ ಜೀವನದ್ದು. ಸಂಕಲ್ಪ ಮಾಡಿದಷ್ಟು ಮಾತ್ರಕ್ಕೆಲ್ಲ ಆಗೋಗುತ್ತೆ ಅನ್ನೋದಕ್ಕೆ ಕೂಡ ಸಾಧ್ಯ ಇಲ್ಲ. ನಾನು ಆಗೋಗ್ಬೇಕು ಏನೋ ಅಂದ್ಕೊಂಡು ನಾನು ಸಂಕಲ್ಪ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಅದ ನೋಡಿ, ಹೀಗೆ ಒಟ್ಟೆಗೆ ಅಂದರೆ ಮನೆಯಲ್ಲಿ ಪಾಪ ಎಲ್ಲ ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರು ಇರ್ತಾರೆ. ನಂದು ನನ್ನ ಕೆಲಸ, ಯಾರೋ ಪುಣ್ಯಾತ್ಮರು ಮಾಡಿರ್ತಾರೆ ಅಡುಗೆ, ನಾವು ತಿಂತೀವಿ. ನಮ್ಮ ಹಣೆ ಬರಹಗಳು ಹೀಗಿರ್ತದೆ. ಹೀಗೆಷ್ಟು ಜನ
ಕರೆಕ್ಟೇ ಅಲ್ವಾ? ಬಟ್ ಕೂತ ಜಾಗದಲ್ಲಿ ಕೂತ ಮಾತಿನ ಮಧ್ಯೆ ಎಷ್ಟು ಸಿಂಪಲಾಗಿ ತೆಗೆದು ಬಿಸಾಕ್ಬಿಡ್ತೀವಿ ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು. ಯಾರ ಬಗ್ಗೆ ಆದರೂ ತಗೊಳ್ಳಿ, ಸತ್ಯ ನಿಮ್ಮ ಹತ್ರ ಇದೆ, ಸತ್ಯ ನಿಮ್ಮಲ್ಲೇ ಇರ್ತದೆ. ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಅಂಥ ಒಳ್ಳೆ ಉತ್ತಮ ಸ್ಥಾನದಲ್ಲಿ ಕೂತಿರ್ತಾರೆ, 2 ನಿಮಿಷದಲ್ಲಿ ಆ ಮನುಷ್ಯನನ್ನು ಅಲ್ಲಗೆಳೆದು ಬಿಡ್ತೀವಿ. ನಮ್ಮ ಕೈಯಲ್ಲಾಗೋದು ಇಷ್ಟೇ, ನಮ್ಮ ಶಕ್ತಿ ಇಷ್ಟೇ ಅಂತ. ಏನೂ ಮಾಡದೇ ಇರೋ ವ್ಯಕ್ತಿಯನ್ನು ತಲೆ ಮೇಲೆ ಇಟ್ಕೊಂಡು ಕೂರಿಸ್ಕೊಂಡು ಓಡಾಡ್ತಿರ್ತೇವೆ. ಅದನ್ನು ಹೇಳೋ ಅಂಥ ಪರಿಸ್ಥಿತಿಯಲ್ಲಿ ನಾವು ಇರೋದು ಕೂಡ ಇಲ್ಲ. ಯಾಕೆ ಅಂತಂದರೆ ಯಾರು ಎಲ್ಲಿ ಯಾರಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಕೂಡ ಕೌಂಟಿಂಗಲ್ಲಿರ್ತಕ್ಕಂಥದ್ದು ಕರ್ಮದ ಆಧಾರದಲ್ಲಿ. ಇಟ್ಸ್ ಕಂಪ್ಲೀಟ್ಲಿ ಟ್ರೂಲಿ ಬೇಸ್ಡ್ ಆನ್ ಕರ್ಮ. ಯಾವ ವ್ಯಕ್ತಿ ಎಲ್ಲಿ ಏನು ಮಾಡಿದ್ದು ಅದು ಇನ್ನೇನಾಗಿ ವೃಕ್ಷವಾಗಿ ಬೆಳೆದಿದೆಯೋ ಯಾರಿಗೂ ಗೊತ್ತಿರೋದಿಲ್ಲ. ಅದು ಆ ಪುಣ್ಯ ಸಂಪಾದನೆ ಇದೆಲ್ಲ ದೊಡ್ಡ ದೊಡ್ಡ ವರ್ಡ್ಸ್, ಬಟ್ ವಿ ಹ್ಯಾವ್ ಟು ಲಿಸನ್ ದಟ್. ಕೇಳಬೇಕಾಗ್ತದೆ. ಎಲ್ಲಿ ನಾವು ಏನು ಮಾಡಿದ್ದೇವೆ ಸಹಾಯ, ಅದು ಕೆಲವೊಮ್ಮೆ ಎಲ್ಲವನ್ನ ಸಹಾಯ ಅಂದರೆ ಫೈನಾನ್ಷಿಯಲಿ ಲೆಕ್ಕ ಹಾಕ್ಬಿಡ್ತಾರೆ. ಎಷ್ಟು ಸಹಾಯ, ಎಷ್ಟು ದುಡ್ಡಿದ್ರೆ, ಎಷ್ಟು ಹಂಚಿದ್ರೆ ಏನು ಮರದಲ್ಲಿ ಉದುರ್ತದೆ ದುಡ್ಡು ಅಂತಕ್ಕಂಥದ್ದು. ಮಾತಿನ ಸಹಾಯಗಳ ಕೆಲಸ ಮಾಡಿರ್ತದೆ. ಮತ್ತೇನೋ ಒಂದು ಇನ್ಸ್ಪಿರೇಷನ್ಗಳಿರ್ತದೆ ಜೀವನದಲ್ಲಿ. ನಾನು ಸಹಜವಾಗಿ ಮನೆಯಲ್ಲಿ ಹೇಳ್ತಾ ಇರ್ತೇನೆ, ಮಕ್ಕಳು ಎಷ್ಟೋ ಹೇಳಿಸ್ಕೊಡ್ತಿರ್ತಾರೆ, ನಾವು ನೋಡಬೇಕಾಗತ್ತೆ ಅಂತ. ಹಾಗೆ ಅಂತ ಎಲ್ಲ ಮಕ್ಕಳು ಹೇಳಿದ್ದನ್ನೆಲ್ಲ ಫಾಲೋ ಮಾಡಬೇಕು ಅಂತಲ್ಲ. ಆ ಸಂದರ್ಭಿಕವಾಗಿ ಆ ಮಕ್ಕಳು ನಮಗೇನೋ ಒಂದು ಹೇಳ್ಕೊಡ್ತಿರ್ತಾರೆ, ಅವ್ರು ನಗಿಸ್ತಾರೆ, ನಮ್ಮ ನಗುವನ್ನು ಹೇಳ್ಕೊಡ್ತಾರೆ. ಇವತ್ತಿಗೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ, ದೊಡ್ಡವರಾಗ್ಬಿಟ್ವಿ ಲೈಫಲ್ಲಿ, ವಯಸ್ಸಾಗೋಯ್ತು. ಆ ಮಗುವಿನ ಮನಸ್ಥಿತಿಯಲ್ಲಿ ಕಲಿಕೆ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ. ಅದನ್ನು ಪಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿದ್ದರೂ ಕೂಡ ಅಹಂಕಾರ ಅಡ್ಡ ಬಂತು, ಅಪಹಾಸ್ಯ ಅಡ್ಡ ಬಂತು, ಮತ್ತು ಇನ್ನೇನು ವಯಸ್ಸು ಅಡ್ಡ ಬಂತು, ಅಸಹ್ಯ ಅಡ್ಡ ಬಂತು, ಅಸೂಹ್ಯ ಅಡ್ಡ ಬಂತು ಅಲ್ವೇನ್ರಿ? ಇವೆಲ್ಲ ಅಡ್ಡ ಬಂದಾಗ ಕಲಿಕೆ ನಿರಂತರವಾಗಿ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಸಹಜವಾಗಿ ಹಾಗೇ ಆಗುತ್ತೆ. ವಯಸ್ಸು ಅಡ್ಡ ಬಂದುಬಿಡ್ತದೆ. ನಂಗೆ ವಯಸ್ಸಾಯ್ತು, ನಾನು ಇನ್ನೇನು ಕಲಿಯಲ್ಲ. ಯಾರು ಹೇಳಿದ್ರು ನಿನ್ನ ವಯಸ್ಸು ಇವತ್ತು ಎಷ್ಟೋ ನೋಡಿ, ಇದೆಲ್ಲ ಉದಾಹರಣೆಯಾಗಿ ತೊಗೋಬೇಕಾಗತ್ತಷ್ಟೇ, ಉದ್ದೇಶಪೂರ್ವಕವಾಗಲ್ಲ. ಉದಾಹರಣೆಯಾಗಿ ತೊಗೊಂಡು ಅವ್ರಿಗೆ ಮುಂದೆ ಇನ್ನೊಂದು ಹಂತ ಸಿಗ್ತದೆ. ಮೊನ್ನೆ ಯಾವುದೋ ವಿಷಯದಲ್ಲಿ ಹೀಗೆ ಆಯಿತು, ಮಾತಾಡ್ತಾಯಿದ್ರೆ ನಾನಿಷ್ಟೇ ಈಗ ಅಂದ್ಕೊಂಡು ಎಷ್ಟೋ ಕಳ್ಕೊಂಡಿದ್ದಾಗೋಯ್ತು. ನಾನಿಷ್ಟೇ, ನಾನು ಹೀಗೆ ಇರೋದು. ಯಾವುದರಲ್ಲಿ ಇರಬೇಕು ಅದರಲ್ಲಿ ಇರಬೇಕು ರೀ. ಕಲ್ತಿರೋ ವಿದ್ಯೆ ನಾನಿಷ್ಟೇ ಅಂತ ಹೇಳಿಸುತ್ತೆ. ಗೊತ್ತಿರ್ತಕ್ಕಂಥ ವಿಷಯ ಎದುರುಗಡೆ ಅವ್ರು ತಪ್ಪು ಮಾಡಿ ಹಾಗಲ್ಲಪ್ಪ ಹೀಗೆ ಅಂತ ಹೇಳೋದಕ್ಕೂ ಕೂಡ ಇವತ್ತಿನ ಸಮಾಜ ರೆಡಿ ಇಲ್ಲ. ಇವತ್ತು ಅಂಥ ಸ್ಥಿತಿನಲ್ಲಿ ನಾವು ಕೂತಿದ್ದೇವೆ. ಹೇಳೋಕ್ಕೋದ್ರೆ ನೀನು ಯಾರು ಹೇಳೋದಕ್ಕೆ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣಗಳಾದಾಗ ಎಲ್ಲರಿಗೂ ಅಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಕಣ್ಣು ಮುಂದೆ ಎಷ್ಟೋ ಕಾಣಿಸುತ್ತೆ. ನೀವು ಯಾರಾದರೂ ಪಾಪ ವಯಸ್ಸಾದವ್ರಿಗೆ ಆ ಕೋಪ ಬರ್ತಿದ್ದ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಯಾಕೆ ಕೋಪ ಬರ್ತಿದೆ ಅನ್ನೋದನ್ನು ಥಿಂಕ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಕಣ್ಣು ಮುಂದೆ ತಪ್ಪು ನಡೀತಾ ಇದ್ದರೆ ಸರಿಯಾದ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥವ್ರಿಗೆ ಸಹಜವಾಗಿ ಇವ್ರು ಎಷ್ಟು ಹೇಳಿದ್ರು ತಿದ್ದುಕೊಳ್ಳೋದಕ್ಕೆ ಸಿದ್ಧನೇ ಇಲ್ಲವಾ? ಹಾಗಿದ್ದರೆ ಯಾರು ಯಾವುದನ್ನು ತಿದ್ದುಕೋಬೇಕು, ಯಾಕೆ ತಿದ್ದುಕೋಬೇಕು, ತಿದ್ದೋದ್ರಿಂದ ಏನಾಗತ್ತೆ, ಹೀಗೆ ಹಲವಾರು ವಿಚಾರಗಳು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ. ಅವ್ರಿಗೆ ಏನಕ್ಕೆ ಕೋಪ ಬರ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಪಾಪ BP ಕೋಪವನ್ನು ತರಿಸ್ತಾ ಇರ್ತಕ್ಕಂಥದ್ದು ಯಾರು ಅನ್ನೋದು ಕೂಡ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ರೋಗಕ್ಕೆ ತುತ್ತಾಗ್ತಾರೆ ಭಾಳಷ್ಟು ಮಂದಿ. ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ ಹಲವಾರು ವಿಚಾರಗಳು ಅದನ್ನು ದಾಟ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ರೀ ಪಾಪ. ಭಾಳಷ್ಟು ಜನಕ್ಕೆ ಹೊರಗಡೆ ನಡೀತಾ ಇರ್ತಕ್ಕಂಥ ಹಲವಾರು ವಿಚಾರಗಳನ್ನು ಕೂಗಿ ಕಿರ್ಚಿ ಹೇಳಬೇಕು ಅಂತಕ್ಕಂಥ ಸ್ಥಿತಿ ಇರ್ತದೆ. ಮತ್ತು ಕೆಲವರಿಗೆ ಅದನ್ನು ಸಹಿಸದೆ ಅಲ್ಲೇ ಅದನ್ನು ವಿರೋಧಿಸಬೇಕು ಅಂತಕ್ಕಂಥ ಭಾವನೆಯಲ್ಲಿರ್ತಾರೆ. ಅದನ್ನೆಲ್ಲ ಯಾರೋ ದಾರಿಲಿ ಹೋಗ್ತಾ ಇರ್ತಕ್ಕಂಥ ತಪ್ಪು ಮಾಡಿದಾಗ ಅಂತ ಹೋದರೆ ಬಿಡ್ತಾರ? ಇಲ್ಲ. ಆ ಪರಿಸ್ಥಿತಿಯಿಂದ ಅದನ್ನು ಮನದಟ್ಟು ಮಾಡಿಕೊಂಡು ಮನೆಗಳಲ್ಲಿ ಬಂದು ಅದರ ಎಲ್ಲ ಕೋಪತಾಪಗಳನ್ನು ಮನೆಯಲ್ಲಿರ್ತಕ್ಕಂಥವ್ರು ಸ್ನೇಹಿತರ ಮೇಲೋ ಇಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ.
ಅಂತಹ ಪರಿಸ್ಥಿತಿಗಳನ್ನು ನಾವು ನಿರ್ಮಿಸ್ಕೊಂಡು ಅರೆ ಏನು ಸಂಕಲ್ಪಗಳು ಮಾಡ್ಕೊಂಡು ಏನಕ್ಕೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲದೆ ಜೀವನವನ್ನು ರೂಪಿಸ್ಕೋಬೇಕು ಅಂಥೇಳಿ ಕೆಲಸಗಳಿಗೆ ಹೋಗ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೊರಗಡೆ ಪರಿಸ್ಥಿತಿಗಳು ಒಂದೊಂದ ಎರಡೆರಡ. ಇದು ಕೂಡ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಹಜವಾಗಿ ನಾನು ಕಣ್ಣಾರೆ ಕಾಣ್ತಾ ಇರ್ತಕ್ಕಂಥದ್ದು, ಹೊಸದಾಗೇನೋ ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ. ಇರಲಿ ಬಿಡಿ. ಆದರೂ ಮೊನ್ನೆ ದಿನ ಅಗಲಿಕೆ ನನ್ನ ಸ್ನೇಹಿತ ಏನದು ಆಕಸ್ಮಿಕವಾಗಿ ಮರಣ ಅಂತಕ್ಕಂಥ ಸುದ್ದಿಗಳು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬಾಧಾಕರ. ಎಷ್ಟೋ ವಿಷಯಗಳು ಎಲ್ಲವನ್ನೂ ಕೂಡ ಹೇಳ್ಕೋಬೇಕು ಅಂತಂದರೆ ಅದಕ್ಕೆ ಸಮಯದ ಅಭಾವ. ಹೇಳ್ತಾ ಇಲ್ವಾ, ಇದು ರನ್ನಿಂಗ್ ರೇಸ್ ರೀ, ಇದು ಲೈಫು. ರನ್ನಿಂಗ್ ರೇಸಲ್ಲಿ ಆಯಾಸ ಆಗ್ಬಿಟ್ಟಾಗ ಹಿಂಗೆ ಬಂದ್ಬಿಡ್ತೀವಿ ಅಷ್ಟೇ. ಓಡ್ತಾ ಇದ್ದೀವೋ, ನಿದ್ದೆ ಮಾಡ್ತಿದ್ದೀವೋ, ಕೂತ್ಕೋತಾ ಇದ್ದೀವಿ. ಎಷ್ಟೋ ಜನಕ್ಕೆ ನಿದ್ದೆ ಅಂದರೆ ಗೊತ್ತಿಲ್ಲ, ಅದು ಹೇಗೆ ಮಾಡಬೇಕು, ರೆಸ್ಟ್ ಅಂದರೆ ಗೊತ್ತಿಲ್ಲ. ನಿದ್ದೆ ಮಾಡ್ತಾಯಿದ್ದೀನಿ ಅಂತ ರೆಸ್ಟ್ ತೊಗೋತಾ ಇದ್ದಾರೆ, ರೆಸ್ಟು ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ತಾಯಿದ್ದಾರೆ. ಅಂಥ ಸ್ಥಿತಿಗೆ ದೂಡ್ಬಿಟ್ಟಿರ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಇಲ್ಲಿ ಎಷ್ಟೋ ವಿಷಯಗಳಿದೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ಕೂಡ ಎಲ್ಲಿ ಲೋಪದೋಷವನ್ನು ಹುಡುಕಬೇಕು ಅಂತ ಹುಡುಕ್ತಕ್ಕಂಥ ಜನಗಳಿದ್ದಾರೆ. ಎಲ್ಲಿ ಹಿಡಿಬೇಕು ಲೋಪನ, ಎಲ್ಲಿ ತಪ್ಪು ಮಾಡಿದ್ರೆ ಎಲ್ಲಿ ಹಿಡ್ಕೋಬೇಕು ಅಂತ, ಅದನ್ನು ಸರಿಪಡಿಸೋ ವಿಧಾನವನ್ನು ಕಲ್ತ್ಕೊಂಡ್ಬಿಟ್ಟಿದ್ದಿದ್ರೆ, ಲೋಪದೋಷಗಳನ್ನು ಎಲ್ಲಿ ತಪ್ಪು ನಡೀತಾ ಇದೆ ಆ ಲೋಪದೋಷಗಳನ್ನು ಸರಿಪಡಿಸೋದಕ್ಕೋಸ್ಕರ ಕೆಲಸ ಮಾಡಿದ್ದಿದ್ರೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ವಿಧಾನ ಗೊತ್ತಾಗ್ತಾ ಇತ್ತು. ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡೋದಕ್ಕೆ ದಾರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಅದನ್ನು ಸರಿಪಡಿಸೋದಕ್ಕೆ ಮಾರ್ಗ ಮಾಡ್ತಕ್ಕಂಥದ್ದಲ್ಲ, ತಪ್ಪನ್ನು ಮಾಡೋದಕ್ಕೆ ದಾರಿಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ಹೇಗೆ? ತಪ್ಪು ಆಗುತ್ತೆ, ಆ ತಪ್ಪಿಗೆ ಪ್ರಮಾಣಗಳಿದೆ, ಎಷ್ಟರ ಮಟ್ಟಿಗೆ ಹೇಗೆ ನಾವು ತೂಕ ಹಾಕ್ತೇವೆ ಅಲ್ವಪ್ಪ. ಯಾವುದಕ್ಕಾದ್ರೂ ಅದಕ್ಕೆ ಆದಂಥ ವಿಧಾನಗಳನ್ನು ನಾವು ಮೊದಲೇ ಮಾಡಿಟ್ಕೊಂಡ್ಬಂದಿದ್ದೀವಿ. ನಮ್ಮ ಒಂದು ಈ ಏನಿದೆ ಈ ಜೀವನ, ಇದಕ್ಕೆ ಪ್ರತಿಯೊಂದಕ್ಕೂ ನಾವು ಸೆಕ್ಷನ್ನುಗಳು ಆ್ಯಕ್ಟುಗಳು ಹಾಕ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲವನ್ನು ತಯಾರಿ ಮಾಡಿಟ್ಕೊಂಡು ಬಂದಿದ್ದೇವೆ ನಾವು. ಅವೆಲ್ಲ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು ಹೇಳ್ತಿಲ್ವ. ಇವತ್ತು ಏನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ದ್ವಂದ್ವ ಅಂದರೆ ಗೊತ್ತಿಲ್ಲ, ದ್ವಂದ್ವ ಪದ ಅಂದರೆ ಗೊತ್ತಿಲ್ಲ. ಅಂಥವ್ರುಗಳು ನಾವಿಲ್ಲೇನೋ ಮಾತಾಡಿದ್ರೆ ಅವ್ರು ಅಲ್ಲಿನ್ನೇನೋ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದಾರೆ. ಮೊನ್ನೆ ದಿನ ಏನೋ ಮಾತಾಡ್ತಾ ಇದ್ದರೆ ಅವ್ರು ಇನ್ನೇನೋ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೊಂದು, ಅವರು ಅರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥದ್ದೊಂದು. ಅವ್ರ ಮನಸ್ಥಿತಿ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ಅಲ್ಲಿಗೆ ಅರ್ಥ ಆಗ್ತದೆ. ಹೇಳ್ತಾ ಇರ್ತಕ್ಕಂಥ ವಿಷಯ ಏನು, ಅದಕ್ಕೆ ರಿಲೇಟೆಡಾಗಿ ನಾವು ಏನು ಮಾತಾಡ್ತಾ ಇದ್ದೀವಿ ಅದು ಅವ್ರಿಗೆ ಬೇಕಾಗಿಲ್ಲ. ಅವರ ಆಲೋಚನಾ ವಿಧಾನದಲ್ಲೇ ಅವ್ರು ನೋಡ್ತಾ ಇರ್ತಕ್ಕಂಥದ್ದು. ಎಂಥ ಪರಿಸ್ಥಿತಿಗಳ್ರಿ ಇವೆಲ್ಲ. ಇವತ್ತು ಅವರವರ ಜೀವನದಲ್ಲೇ ಅವ್ರು ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಇದು ಬೇಕಾಗಿಲ್ಲ. ಪ್ರೂಫ್ ಅಂತ ಹೇಳ್ತೇನೆ ಇದನ್ನು. ಅವ್ರಿಗವರು ಹಾಗೆ ಅವ್ರಿಗವರು ಅಂದ್ಕೊಂಡು ಹೋಗಿ ಇಷ್ಟೆಲ್ಲ ಸೃಷ್ಟಿ ಮಾಡಿಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಅವರಿಗೆ ಅವರು ಅಂತಕ್ಕಂಥದ್ದರ ಪಾಲು ಎಷ್ಟಿದೆ. ಪಾಲು ಅಂದರೆ ಹಾಲಲ್ಲಪ್ಪ, ಪಾಲು ಅಂದರೆ ಭಾಗ. ಅವರವರು ಮಾಡಿಕೊಂಡಿರ್ತಕ್ಕಂತಹ ಅವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದನ್ನೆಲ್ಲ ಕೂಡ ನಿಭಾಯಿಸ್ತಕ್ಕಂತಹ ರೀತಿಗಳು, ವಿಧಾನಗಳು ನೋಡಿದ್ರೆ ನಮ್ಮಷ್ಟಕ್ಕೆ ನಾವು ಬದುಕುವಂಥ ಸ್ಥಿತಿನಲ್ಲಂತೂ ನಾವು ಅದು ಸಾಧ್ಯ ಇಲ್ಲ ಬಿಡಿ. ಈಗಿರೋ ಪರಿಸ್ಥಿತಿನಲ್ಲಿ ಆ ಹಂತಕ್ಕೆ ಇನ್ನೂ ಎಲ್ಲೆಲ್ಲಿವರೆಗೂ ಹೋಗ್ತದೆ, ಇನ್ನೇನೇನೆಲ್ಲ ನೋಡಬೇಕಾಗ್ತದೆ. ಇಲ್ಲ, ಈಗ 20 ವರ್ಷದ ಹಿಂದೆ ತೊಗೊಳ್ಳಿ, ಎಲ್ಲೂ ಬೇಡ, ಎಷ್ಟಕ್ಕೂ ಬೇಡ.
ಅದೆಂಥ ಒಳ್ಳೊಳ್ಳೆ ಒಂದೊಂದು ಏನು ಹೇಳ್ತಾರೆ, ಅದು ಪಾರ್ಷಿಯಲ್ಲಾಗಿ ನೋಡ್ಕೊಂಬಂದ್ವಿ ನಾವು. ಪ್ರತಿಯೊಂದನ್ನು ಕೂಡ ಭಾಗಗಳಾಗಿ ನೋಡ್ಕೊಂಬಂದ್ವಿ. ಇಲ್ಲೂ ಒಂದು ರೀತಿ ಇದ್ದರೆ ಅಲ್ಲೊಂದು ರೀತಿ. ಬಟ್ ಎಲ್ಲ ಕಡೆ ಕೂಡ ಏನಿದೆಯೋ ಏನಿಲ್ವೋ ಈ ರೀತಿ ಕೂತ್ಕೊಂಡು ಮಾತನಾಡ್ತಕ್ಕಂಥವ್ರು ಭಾಳ ಕಡಿಮೆ ಮಂದಿ ಇದ್ದರು. ಆವಾಗೂ ಇದ್ದರು, ಇವಾಗೂ ಇದ್ದೀವಿ, ಮುಂದಕ್ಕೂ ಇರ್ತಾರೆ. ಬಟ್ ಬದಲಾವಣೆ ಆಗ್ತಕ್ಕಂಥದ್ದು ಮಾತ್ರ ಯಾರು ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡು ಪರಿವರ್ತನೆಗೆ ನಿಂತ್ಕೊಳ್ತಾರೆ ಅವರಿಂದ ಮಾತ್ರನೇ ಸಾಧ್ಯ ಆಗುತ್ತೆ. ಅದರ್ವೈಸ್ ಇಟ್ ವೋಂಟ್ ಚೇಂಜ್. ಬಟ್ ಆಗಿದೆ ಭಾಳಷ್ಟು ಜಾಗಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಬದಲಾವಣೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಇದು ಇಲ್ಲ, ಇದಿಷ್ಟೇ, ಇದು ಹೀಗೆ ಅಂದ್ಕೊಂಡು ಹೋದವರು ಅವರುಗಳು ಇಲ್ಲವೇ ಇಲ್ಲದೆ ಇರತಕ್ಕಂಥ ಸ್ಥಿತಿಗೆ ಹೋಗಿದ್ದಾರೆ. ವೆರಿ ಕ್ಲಿಯರ್. ಹಾಗನ್ಕೊಂಡು ನಾವು ಬೆಳೆದಿದ್ದೀವಿ ಒಂದು ಸಂದರ್ಭದಲ್ಲಿ. ನಾವಿಷ್ಟೇ, ನಾವು ಹೀಗೇ ಇರಬೇಕು, ನಾವು ಹಿಂಗೆ ಇರೋದು. ಅದು ಯಾವುದೂ ವರ್ಕ್ ಆಗಿಲ್ಲ ರೀ, ಅದು ಯಾವುದೂ ಕೆಲಸಕ್ಕೆ ಬರಲಿಲ್ಲ. ಇಟ್ ವೋಂಟ್ ವರ್ಕ್. ನಾವು ಹಿಂಗೆ ಇರ್ತೀವಿ, ನಾವು ಹಿಂಗೆ ಇರೋದು ಅಂತ ಅಂದ್ಕೊಂಡು ಆ ಒಂದು ಥಿಂಕೆಟಿವೇ ರಾಂಗ್. ಕೇಳಬೇಕಾದಂಥ ಸಂದರ್ಭದಲ್ಲಿ ಕೇಳಬೇಕಾಗಿ ಬಂತು. ಹಾಗೆ ಅಂತ ನಮ್ಮ ಒಂದು ಏನು ಹೇಳ್ತೀವಿ ಅಸ್ಮಿತೆಯೋ ಅಸ್ತಿತ್ವವೋ ಅದಕ್ಕೆ ಬಂದಾಗ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಅಲ್ಲಿವರೆಗೂ ನಾವು ಹೋಗೋದೂ ಇಲ್ಲ. ಅದಕ್ಕೆ ಅಭದ್ರತೆ ಅಸ್ಥಿರತೆ ಕಾಣುತ್ತೆ ಅಂದಾಗ ಸಹಿಸ್ಕೊಳ್ಳೋದಕ್ಕೂ, ಈಗ ಮನುಷ್ಯನ ಮೇಲೆ ಒಂದು ನೆತ್ತಿ ಮೇಲೆ ಭಾರವನ್ನು ಇಟ್ಟರೆ ಅದು ಎಷ್ಟು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟು ಹೀ ಕ್ಯಾನ್ ಅಲ್ವಾ. ಯಾರಾದರೂ ಅಷ್ಟೇ, ಅದು ಎಲ್ಲೋ ಒಂದು ಕಡೆ ಅದು ಡೈರೆಕ್ಷನ್ ಚೇಂಜ್ ಆಗಿಬಿಡ್ತು, ಅದು ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ನೋದಾದರೆ ಜೀವನದಲ್ಲಿ ಅದನ್ನು ಸಹಜವಾಗಿ ಅದನ್ನು ನೋಬಡಿ ಕ್ಯಾನ್ ಅಕ್ಸೆಪ್ಟ್. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಸಾಧ್ಯ ಆಗಲೂಬಾರ್ದು. ಮನುಷ್ಯನ ಒಂದು ಜವಾಬ್ದಾರಿಯಲ್ಲಿ ಕೆಲವು ವಿಷಯಗಳನ್ನು ಅವನು ಅಷ್ಟನ್ನೇ ಅದನ್ನು ಬರೆಸೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವನ್ನ ನೋಡ್ತಾ ಇದ್ದೇವೆ, ಎಲ್ಲವನ್ನ ಅದನ್ನು ನೋಡಿ ಅದಕ್ಕೆ ಏನೂ ಮಾಡೋಕ್ಕೆ ರಿಯಾಕ್ಟ್ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಅದರಲ್ಲಿ ಹಲವಾರು ಸ್ವಯಂಕೃತ ಇರ್ತಕ್ಕಂಥದ್ದನ್ನು ನಾವು ಯಾರೂ ಕೂಡ ಅದನ್ನು ಸರಿಪಡಿಸೋದಕ್ಕಾಗೋದಿಲ್ಲ. ಆದರೆ ಓವರಾಲ್ ಆಗಿ ನೋಡಿದಾಗ ಎಲ್ಲೋ ಒಂದು ಕಡೆ ಅಂಥ ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಮಾಡಿದಾಗ ಆ ಉತ್ತರ ಹುಡುಕೋದು ಕಷ್ಟ ಆಗಿಬಿಟ್ರೆ, ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ, ವಿದ್ಯೆ ಇದ್ದರೆ ಸಾಲದು ಮನುಷ್ಯನಿಗೆ. ಮನುಷ್ಯ ನಾನು ವಿದ್ಯೆ ಕಲ್ತಿದ್ದೇನೆ, ನನ್ನಲ್ಲಿ ಬರೀ ವಿದ್ಯೆ ಇದೆ ಅಂತ ಹೇಳಿ ಎಲ್ಲಿಯವರೆಗೂ ತನ್ನನ್ನು ತಾನು ಪೋಷಣೆ ಮಾಡ್ಕೊಳ್ಳೋದಕ್ಕೆ ವಿದ್ಯೆಯನ್ನು ಬಳಸ್ಕೊಂಡು ಹೋಗ್ತಾನೆ ಅಲ್ಲಿವರೆಗೂ ಇದು ಹೀಗೇ ಇರ್ತದೆ. ವಿದ್ಯೆ ಇರೋದು ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು, ತನ್ನನ್ನು ತಾನು ಪೋಷಣೆ ಮಾಡ್ಕೋಬೇಕು. ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ರಕ್ಷಣೆ ಪೋಷಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಏನಾದರೂ ಅದರಿಂದ ಪ್ರಯೋಜನ ಇದೆಯಾ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಹೊರತು ಅದರಲ್ಲಿಂದ ಬದಲಾವಣೆ ಬರೋದು ಹೊರತು ಇದನ್ನೆಲ್ಲ ಏನು ಹೇಳಿ ಪ್ರಯೋಜನ ಇಲ್ಲ ಅನ್ನುವಂಥ ಸ್ಥಿತಿಗೆ ಮಾತ್ರ ತರಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಸ್ನೇಹಿತರೆ, ನನ್ನ ವಿಚಾರಗಳು ಸಮಾನ ಮನಸ್ಥಿತಿಗೆ ಮುಟ್ಟೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ. ಅದರ ಅರ್ಥ ಸಮಾನ ಮನಸ್ಥಿತಿ ಅಂತಂದರೆ ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ಚೆನ್ನಾಗಿರ್ಲಿನಪ್ಪ ಅನ್ನೋ ಭಾವನೆ ಬರಬೇಕಾಗತ್ತೆ. ಅವರವರ ಆಚರಣೆಗಳು, ಅವರವರ ವಿಧಾನಗಳು, ಅವರವರು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಆದರೂ ಗೊಂದಲ ಸ್ಥಿತಿಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಆ ಉದ್ಭವ ಆಗ್ತಕ್ಕಂಥ ಪ್ರಮೇಯಗಳಿದ್ದಾಗ ನೀವೇ ಯೋಚನೆ ಮಾಡಿ ಅದು ಯಾಕೆ ಆಗುತ್ತೆ ಅಂತಕ್ಕಂಥದ್ದು. ಸಿಂಪ್ಲಿಫೈ ಆಗಿ ನೀವೇ ಅರ್ಥ ಮಾಡ್ಕೋಬೇಕು. ಅದರ ಸೃಷ್ಟಿಕರ್ತರು ಯಾರು ಅಂತ. ತಾಳ್ಮೆ ಕಳೆದುಕೊಂಡಿರ್ತಕ್ಕಂಥವ್ರ, ಸಮಯದಿಂದ ಆಗ್ತಾ ಇದೆಯಾ, ಪ್ರಕೃತಿಯಿಂದ ಆಗ್ತಾ ಇದೆಯಾ, ಅಥವಾ ವಿಶೇಷವಾಗಿ ಸೃಷ್ಟಿ ಆಗ್ತಾ ಇದೆಯಾ ಅಂತಕ್ಕಂಥದ್ದು. ಅಂದರೆ ಕೆಲವೊಮ್ಮೆ ಅನಿವಾರ್ಯವಾಗಿ ಘಟಿಸ್ತಕ್ಕಂಥ ಘಟನಾವಳಿಗಳನ್ನು ನಾವು ದೊಡ್ಡದು ಮಾಡ್ಕೊಂಡು ಹೋಗೋದಕ್ಕಾದರೂ ಕೂಡ ಒಂದು ಪ್ರಮೇಯ ಇಲ್ಲ, ಅದು ಯಾವುದಾದ್ರೂ ಆಗಿರ್ಬೋದು. ಆದರೆ
ಕೆಲವು ಅನಿವಾರ್ಯವಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಮುಂದೆ ಯಾಕಾಯ್ತು ಏನಾಯ್ತು ಯಾವುದ್ರಲ್ಲಾದರೂ ಆಗಿರಲಿ ಎಷ್ಟೋ ಫ್ಯಾಕ್ಟ್ಸ್ ನಿಮಗೆ ಅನುಭವ ಆಗೋಗ್ತಾ ಹೋಗುತ್ತೆ. ನಿಮಗೆ ನೀವೇ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರ. ಮಾತಿನಲ್ಲಿ ನಾವು ನಮ್ಮನ್ನು ನಾವು ತಿದ್ದುಕೋಬೋದು. ಮನೆಯಲ್ಲಿ ಕೂತು ಎಷ್ಟೋ ಸಮಯ ವ್ಯರ್ಥ ನಾನು ಭಾಳಷ್ಟು ನಿಮ್ಗೆ ಇದಕ್ಕೆ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಬೇಡದ ವಿಚಾರಗಳು ಮನೆಯಲ್ಲಿ ಮಾತನಾಡೋ ಬದಲು ಅರ್ಧ ಗಂಟೆ ಮಗು ಮುಂದೆ ಆ ಮಕ್ಕಳುಗಳಿದ್ದಾಗ ಮನೆಗಳಲ್ಲಿ ಒಂದು ಅರ್ಧ ಗಂಟೆ ಬುಕ್ ಹಿಡ್ಕೊಂಡು ಆ ಮಕ್ಕಳಿಗೆ ಹೇಳಿಸ್ಕೊಡೋದ್ರಲ್ಲಿ ನೀವು ಕಲ್ತ್ಕೋಬೋದು. ನಾನು ಹೇಳಿಸ್ಕೊಡ್ತಾ ಇದ್ದೀನಿ ಅಲ್ಲ, ನಾನು ಕಲ್ತ್ಕೊಂಡು ಮಕ್ಕಳಿಗೆ ಹೇಳಿಸ್ಕೊಡ್ತಾ ಇದ್ದೀನಿ ಅಂತಕ್ಕಂಥ ಸ್ಥಿತಿ ತಗೊಳ್ಳಿ ನೀವು. ಕಲಿಕೆಗೆ ವಯಸ್ಸಿಲ್ಲ, ಮಿತಿ ಇಲ್ಲ. ಅದು ಎಲ್ಲೋ ಇನ್ನೊಂದು ಕಡೆ ನಿಮಗೆ ಸಹಾಯ ಮಾಡುತ್ತೆ. ನಾನು ಇಷ್ಟು ಹೇಳ್ತಾ ಇರೋದು ಎಜುಕೇಷನ್, ನಾಟ್ ಓನ್ಲಿ ಪುಸ್ತಕದ ಬದನೇಕಾಯಿ ಎಜುಕೇಷನ್ ಅಲ್ಲ, ಬುಕ್ಕಲ್ಲಿ ಓದಿದ್ವಿ ನಾವು ಮಾಡಿದ್ವಿ ಅದಲ್ಲ. ಮಾನಸಿಕವಾಗಿ ನಿಮ್ಮಲ್ಲಿ ಬರ್ತಕ್ಕಂತಹ ಪರಿವರ್ತನೆಯನ್ನು ನೀವು ಗಮನಿಸಬೇಕಾಗತ್ತೆ. ನಾನು ಎಷ್ಟು ಬದಲಾಗ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು. ಮಕ್ಕಳಿಗೆ ಹೇಳ್ಕೊಡೋದಕ್ಕೋಸ್ಕರ ನಾನು ಓದಿದೆ, ದುಡಿಯೋಕ್ಕೋಸ್ಕರ ನಾನು ಓದಿದೆ. ದುಡಿಯೋದಕ್ಕೋಸ್ಕರ ನಾನು ಏನು ಓದಿದೆಯಾ, ನಾನು ಬೇಕಾದಷ್ಟು ಓದಿದ್ದೇನೆ, ನಾನು ದುಡಿಯೋದಕ್ಕೋಸ್ಕರ ಓದಿದ್ದೇನೆ. ಇವತ್ತು ಎಷ್ಟೋ ಜನಕ್ಕೆ ಎಂಥ ಕ್ಯಾಲ್ಕುಲೇಷನ್, ಅದು ಸಿಂಪ್ಲಿಫೈಯಾಗಿ ಹೇಳೋದಕ್ಕೂ ಹೇಳ್ಕೊಡೋದಕ್ಕೂ ಸಾಧ್ಯವಾಗದಂಥ ಸ್ಥಿತಿ ಇದೆ. ಎಷ್ಟೋ ಜನಕ್ಕೆ ಯಾವ ರೀತಿ ಕೆಲಸಗಳಾಗುತ್ತೆ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಕೆಲಸಗಳಾಗಬೇಕು, ಅದು ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ಹೇಗಾಗುತ್ತೆ. ಯೂಸರ್ ಮ್ಯಾನ್ಯಲ್ಸ್ ಇಲ್ಲ ರೀ, ಎಷ್ಟೋ ವಿಷಯಗಳಿಗೆ ಯೂಸರ್ ಮ್ಯಾನ್ಯಲ್ಸ್ ಇಲ್ಲ. ನಾಟ್ ಓನ್ಲಿ ಫಾರ್ ಔಟ್ಸೈಡ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೋ ಸರ್ಕಾರಿದೋ ಯಾವುದೋ ಖಾಸಗಿದೋ ನಾನು ಹೇಳ್ತಾ ಇಲ್ಲ. ಮಕ್ಕಳನ್ನು ಬೆಳೆಸೋದ್ರಿಂದ ಹಿಡಿದು ಮಕ್ಕಳನ್ನು ದೊಡ್ಡವ್ರು ಮಾಡೋವರೆಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರಿಗೇನು ಸರಿಯಾದ ಸಮಯಕ್ಕೆ ಯಾವ ರೀತಿ ಊಟ ಕೊಡಬೇಕು ಗೊತ್ತಿಲ್ಲ, ನೀರು ಕುಡಿಸ್ಬೇಕು ಗೊತ್ತಿಲ್ಲ, ಬಟ್ಟೆ ಹೇಗೆ ಹಾಕಬೇಕು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಬಟ್ ಸ್ಟಿಲ್ ದೇ ಹ್ಯಾವ್ ದ ಚಿಲ್ಡ್ರನ್ಸ್. ನಾನು ಹೇಳ್ತಾ ಇರೋದು ಚೆನ್ನಾಗಿ ನೋಡ್ಕೊಳ್ತಾ ಇರೋರ ಬಗ್ಗೆ ಅಲ್ಲ. ಹೌದು, ಪರಿಸ್ಥಿತಿಗಳು ಭಾಳಷ್ಟು ಕೆಟ್ಟ ಸ್ಥಿತಿಗೆ ಕೆಲವ್ರನ್ನ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಭಾಳಷ್ಟು ಕೆಟ್ಟ ಸ್ಥಿತಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಪೋಷಕರನ್ನು. ಮಕ್ಕಳನ್ನು ಸಾಕಾಕೂ ಆಗದೆ ಇರತಕ್ಕಂಥ ಸ್ಥಿತಿಗೆ. ಅಂಥ ಮಕ್ಕಳನ್ನು ಎಲ್ಲಿ ಕರ್ಕೊಂಡೋಗಿ ಅದಕ್ಕೆ ಗೈಡ್ ಮಾಡ್ತಕ್ಕಂಥವ್ರಿಲ್ಲ. ಏನು ಪಾಪ ಮಾಡಿದರೆ ಅಂಥ ಸ್ಥಿತಿ ಆ ಮಕ್ಕಳಿಗೆ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಅವರು ತಂದೆ ತಾಯಿಯನ್ನು ನಿಂದನೆ ಮಾಡೋ ಹಾಗಿಲ್ಲ, ಹೊರಗಡೆ ಸಮಾಜವನ್ನು ನಿಂದನೆ ಮಾಡೋ ಹಾಗಿಲ್ಲ. ಮತ್ತು ಒಳ್ಳೆಯದಾಗಬೇಕು ದೊಡ್ಡವರಾದ ಮೇಲೆ ಅಂದರೆ ಎಲ್ಲಿಂದ ಬರ್ತದೆ? ನೋವಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು, ನೋವಿನಿಂದ ಬೆಳೆದಿರ್ತಕ್ಕಂಥ ಮಕ್ಕಳು ಸರಿಯಾಗಿ ಊಟಕ್ಕೆ ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಹೊಟ್ಟೆ ಹಸುವಂದರೆ ಗೊತ್ತಿಲ್ಲ. ಅವರು ಅಂಥ ಮಕ್ಕಳುಗಳು ಭವಿಷ್ಯದಲ್ಲಿ ಅವರಿಗೆ ಹೇಗೆ ಅರ್ಥ ಆಗುತ್ತೆ ಸ್ವಾರ್ಥ ಅಂದರೆ ಏನು ಅನ್ನೋದು ಹೇಗೆ ಅರ್ಥ ಆಗುತ್ತೆ? ಅಸೂಯೆ ಅಂದರೆ ಏನು, ಅಸಹ್ಯ ಅಂದರೆ ಏನು ಹೇಗೆ ಗೊತ್ತಾಗ್ತದೆ ಅವ್ರಿಗೆ? ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಆ ಮಕ್ಕಳಿಗೆ ಆ ಸಾಂದರ್ಭಿಕವಾಗಿ ಅವ್ರಿಗೆ ಏನು ಸಿಗಬೇಕೋ ಸಿಕ್ಕಿಲ್ಲ ಅಂತಂದರೆ ಇಷ್ಟೇ ನಮ್ಮ ಭವಿಷ್ಯನೂ ಹೀಗೆ ಇರುತ್ತೆ ಅಂದ್ಕೊಂಡು ಅವ್ರು ಹೋಗಿದ್ದೇ ಹಾಗೆ ಅಂತ ಹೊರಟೋಗ್ಬಿಡ್ತಾರೆ. ಇವತ್ತು ಎಷ್ಟು ನಡೀತಾ ಇದೆ ಅದಕ್ಕೆಲ್ಲ ಕಾರಣ ವಿದ್ಯೆ ಅಲ್ಲ, ಅದಕ್ಕೆ ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥದ್ದು. ಯಾವುದಕ್ಕಾದರೂ ಸರಿಯಾದ ಗೈಡೆನ್ಸ್ ಇರಬೇಕು. ಎಜುಕೇಷನ್ ತೊಗೊಳ್ಳಿ, ಗೈಡೆನ್ಸ್ ಇರಬೇಕು. ಊಟಕ್ಕೊಂದು ಗೈಡೆನ್ಸ್ ಇದೆ ರೀ. ಊಟ ಒಂದು ಯಾಗ ಅಂತ ಹೇಳಿದ್ರು, ಮಾಡಬೇಕು. ವಿದ್ಯೆ ಅಂತ ಹೇಳಿದ್ರು, ಇವತ್ತು ಅಷ್ಟು ಸುಲಭಕ್ಕೆ ಎಲ್ಲರಿಗೂ ಎಲ್ಲಿ ಸಿಗುತ್ತೆ? ಈ ವರ್ಷ ಆಯಿತು, ಬರೋ ವರ್ಷ ಆಯಿತು, 3ನೇ ವರ್ಷ ಇಲ್ಲ. ಎಂಥ ಪರಿಸ್ಥಿತಿ ಇದು? ಎಲ್ಲೆಲ್ಲಿಂದ ಬಂದಿರ್ತಾರೆ. ವ್ಯಾಪಾರಗಳನ್ನು ನಂಬಿಕೊಂಡು ಮಕ್ಕಳನ್ನು ಸಾಕಬೇಕು, ಹೆಂಡ್ತೀರನ್ನು ಸಾಕಬೇಕು, ಜೀವನವನ್ನು ಭಾಳ ಅದ್ಭುತವಾಗಿ ರೂಪಾಂತರಿಸ್ಕೋಬೇಕು. ಇಲ್ಲಿ ಯಾವ ಜಾತಿ ಧರ್ಮ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲಪ್ಪ. ನಾನು ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಸಿದ್ಧನೂ ಇಲ್ಲ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬರೀ ಪ್ರಾಕ್ಟಿಕಲ್ಲಾಗೆ. ಬೆಳಗ್ಗೆ ನಿದ್ದೆ ಎದ್ದು ಆ ಬಾಕ್ಸ್ ಕಟ್ಕೊಂಡು ಹೋಗೋರಿಂದ ಹಿಡಿದು ಮತ್ತಷ್ಟೇ ಅನುಭವ ಅಭಿವೃದ್ಧಿ ಕೊಡಲೇಬೇಕು. ಎಕ್ಸ್ಪೀರಿಯನ್ಸ್ ಹ್ಯಾಸ್ ಟು ಗಿವ್ ದ ಡೆವಲಪ್ಮೆಂಟ್. ಕಾಯಬೇಕು. ಎಷ್ಟೋ ವಿಷಯಗಳು
ಭಾಳಷ್ಟು ಮಂದಿ ಅದನ್ನು ಹೊರಹಾಕಕ್ಕೆ ಕೂಡ ಯೋಚನೆ ಮಾಡ್ತಾರೆ. ಒಳ್ಳೆಯ ವಿಷಯಗಳು ಮಾತನಾಡೋದಕ್ಕೆ ಏನಾಗ್ಬಿಡ್ತದೋ, ಕೆಟ್ಟ ವಿಷಯಗಳು ಎಲ್ಲ ನಡೀತಿರ್ತದೆ. ಪಾಪ ನಿಜವಾಗ್ಲೂ ಮಾತನಾಡ್ಬೇಕಾದ ಜನ ಎಲ್ಲ ಬೆಳಗ್ಗೆ ಯಾವುದೋ ಒಂದು ಗಾರ್ಮೆಂಟ್ಸ್ಗೆ ಹೋಗೋರು, ಪಾಪ ಇನ್ಯಾವುದೋ ಅಂಗಡಿಗಳಿಗೆ ಹೋಗ್ತಕ್ಕಂಥವ್ರು, 4 ಗೋಡೆ ಮಧ್ಯೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಅವ್ರಿಗೆ ಅದೇ ಪ್ರಪಂಚ ಅನ್ನೋ ಹಾಗೆ ಬದುಕ್ಬಿಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಎವ್ರಿಥಿಂಗ್ ಈಸ್ ರನ್ನಿಂಗ್. ಏನು 3 ಹೊತ್ತು ಊಟ ಇದೆ, 3 ಹೊತ್ತು ನಿದ್ದೆ ಇದೆ, 3 ಹೊತ್ತಿಲ್ಲ ಒಂದು ನಿದ್ದೆ ಅದಕ್ಕೆ ಅಂತ ಒಂದು ಟೈಮ್ ಇದೆ, ಆ ನಿದ್ದೆ ಇದೆ, ಎಲ್ಲ ಇವತ್ತು ನಾಳೆದ್ದು ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಇನ್ನೂ ಏನೇನು ಯಾವ್ಯಾವ ವಿಧಾನದಲ್ಲಿ ನಾವು ನೋಡ್ಬೋದು ಈ ಜೀವನವನ್ನು ಅಂತ, ಇನ್ನೂ ಹೇಗೆಲ್ಲ ನಾವು ಇದನ್ನು ಅನುಭವಿಸ್ಬೇಕು, ಇನ್ನೂ ಏನೆಲ್ಲ ಈ ವಿಚಿತ್ರ ಪ್ರಪಂಚದಲ್ಲಿ ನಾವೆಲ್ಲ ನೋಡಬೇಕು ಅಂತಿದ್ದೀವಿ, ಎಲ್ಲವನ್ನ ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ. ಆ ಮಧ್ಯದಲ್ಲಿ ಆಗ್ತಕ್ಕಂಥ ಕ್ಷಣದ ಬದಲಾವಣೆಗಳೇನೇನಿದೆ ಎಲ್ಲವನ್ನ ನೋಡೋಣ. ಕೀಪ್ ಆನ್ ವಾಚಿಂಗ್, ಎಸ್ಪೆಷಲಿ ಮಿತ್ರವೃಂದ. ಯಾಕೆಂದರೆ ಅದನ್ನೇ ನನ್ನ ಮಿತ್ರವೃಂದ ಅಂತ ಕರೆದಿತ್ತು. ನಿಮ್ಮೆಲ್ಲರ ಜೊತೆ ಮಿತ್ರವೃಂದ ಇದೆ, ಸ್ನೇಹ ಇದೆ, ಬಾಂಧವ್ಯ ಇದೆ. ಅದಕ್ಕೆ ಮೇಲೆ ನೀವು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಹಲವಾರು ವಿಷಯಗಳಿಗೆ ನಾನಂತೂ ಇಲ್ಲ. ಅದು ಸೃಷ್ಟಿ ಅಷ್ಟೇ. ನೀವೇನು ಸೃಷ್ಟಿ ಮಾಡ್ತಿರೋ ಅದೆಲ್ಲ ಮಾಡ್ಬೋದು. ಕೂತ್ಕೊಂಡು ಭೂಮಿನ ತಿರುಗಿಸ್ದೆ ಅಂದರೆ ತಿರುಗಿಸ್ಬೋದು ಅಲ್ವನ್ರಿ? ಹೇಳೋದಕ್ಕೆ ಏನುಂಟು? ಕೇಳೋದಕ್ಕೆ ಕಿವಿ ಇದ್ದರೆ ಸಾಕು, ನೋಡೋದಕ್ಕೆ ಕಣ್ಣಿದ್ರೆ ಸಾಕು. ಸ್ವಲ್ಪ ನೆಗಡಿ ಆಗಿದೆ ಹೌದಾ, ಆಯಿತಾ, ಮೂಗು ಉಸಿರಾಡೋದಕ್ಕಿದೆ ಸಾಕು, ಇನ್ನೇನು ಬೇಕು? ಅಲ್ಲದಾಯಿತು ಇಲ್ಲಿದಾಯಿತು, ಅದಕ್ಕೊಂದಷ್ಟು ಸೃಷ್ಟಿ. ಅದೊಂದು ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಒಂದು 20 ಜನ ಹುಡುಗರು ನಿಲ್ಲಿಸಿ ಅವರೊಬ್ಬರು ಗುರುಗಳು ಇದೇನೋ ಒಂದು ವಾಕ್ಯ ಕೊಡ್ತಾರೆ. ಅಷ್ಟೇ ಆ ವಾಕ್ಯನ ಕೊನೆ ಮಗು ಹತ್ರ ಹೋಗೋಷ್ಟೊತ್ತಿಗೆ ಅದೆಲ್ಲ ತಿಂದಾಕ್ಬಿಟ್ಟು ಯಾವುದೋ 2 ವರ್ಡ ಹೇಳ್ಬಿಟ್ಟು ಮುಗಿಸ್ಬಿಡುತ್ತೆ. ಅಲ್ಲಿ ಹೇಳಿದ್ದೇನು, ಇಲ್ಲಿ ಆಗಿದ್ದೇನು, ಅಲ್ಲಿ ಹೇಳ್ತಾ ಇರೋದೊಂದು, ಆಗ್ತಾ ಇರೋದೊಂದು, ಅದಕ್ಕೆ ಸೇರಿಸಿ ಹೇಳಿ ಸೃಷ್ಟಿಗಳು ಮಾಡ್ತಕ್ಕಂಥದ್ದು ಇನ್ನೊಂದು. ಎಲ್ಲ ಅಲ್ಲ, ಯಥಾವತ್ ಹೇಗಿದ್ದರೆ ಆಗ ನಡೆದ್ರೆ ಅದು ಬೇರೆ ವಿಚಾರಗಳು. ಆಗಲಿ, ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ನಾನು ಒಂದಷ್ಟು ವಿಡಿಯೋ ಒಂದು ಮಾಡಿ ಇರಲಿ, ಜ್ಞಾಪಕಾರ್ಥಗಳು. ನಾವೇನು ಮಾತಾಡಿದ್ದೀವಿ ನೋಡಬೇಕಲ್ಲ ಮುಂದಿನ ದಿನಗಳಲ್ಲಿ. ಬಟ್ 100ಕ್ಕೆ 100ರಷ್ಟು ಹೇಳೋದಿಷ್ಟೇ. ನಾನು ಇದೊಂದು ಹೇಳಬೇಕಾಗತ್ತೆ. ಏನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ವಿಷಯಗಳು ಇನ್ನಷ್ಟಿದೆ. ಈ ವಿಷಯ ಈಗ ಸಡನ್ನಾಗಿ ಜ್ಞಾಪಕ ಬರ್ತಿಲ್ಲ. ಹೇಳ್ತಕ್ಕಂಥ ಹಲವಾರು ವಿಚಾರಗಳಿದೆ. ಯಾವುದೂ ಕೂಡ ಯಾರನ್ನು ವೈಯಕ್ತಿಕವಾಗಿ, ಆ ಪದದ ಅರ್ಥ ಗೊತ್ತಾ, ವೈಯಕ್ತಿಕ ಅಂದರೆ ಪರ್ಸ್ನಲಾಗಿ ಮಾತಾಡ್ತಾ ಇಲ್ಲ ನಾನು. ನನ್ನ ಮನಸ್ಸಿನ ಅನಿಸಿಕೆಗಳನ್ನು ನಾನು ಒಂದು ಜಾಗದಲ್ಲಿ ಭದ್ರವಾಗಿ ಎತ್ತಿಟ್ಕೊಳ್ತಾ ಇದ್ದೇನೆ. ನನ್ನ ಮನಸ್ಸಿನ ಅನಿಸಿಕೆಗಳನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ನೇರವಾಗಿ ಫೋನ್ ಮಾಡಿ. ಇದು ಹೀಗಪ್ಪ, ಇದು ಹೀಗಲ್ಲ, ನಾನು ಹೇಳಿದ್ನಲ್ಲ. ತಿದ್ದುಕೊಂಡು ಬದಲಾವಣೆಯನ್ನು ನೋಡೋದಕ್ಕೂ ನಾವು ಹೀಗೆ ಅಂತ ಹೋಗೋದಕ್ಕೂ ಭಾಳ ವ್ಯತ್ಯಾಸಗಳಿದೆ. ಅದಕ್ಕೆ ಅಂತಲೇ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಇದೆ. ನೀವು ನೋಡ್ತಾ ಇರ್ತಕ್ಕಂಥ ವಿಧಾನ ಹೀಗಿದೆ, ಇದು ಹೀಗಲ್ಲ, ಹೀಗೆ ನೋಡಿ, ಇದು ವಿಜ್ಞಾನದಿಂದ ನೋಡಿ, ಇದು ಸಮಾಜದಿಂದ ನೋಡಿ, ಇದು ಕನ್ನಡದಿಂದ ನೋಡಿ. ಕನ್ನಡದಲ್ಲಿ ವ್ಯಾಕರಣ ಇದೆ ಅಲ್ವನಪ್ಪ. ಇಂಗ್ಲೀಷಲ್ಲಿ ಮಾತನಾಡಿದಾಗ ಅದನ್ನು ನೋಡ್ತಕ್ಕಂಥ ವಿಧಾನ, ಕನ್ನಡ, ಇಂಗ್ಲೀಷ್, ಹಿಂದಿ, ಅದರಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ. ಸುಮ್ಮನೆ ಹೇಳಿಲ್ಲ, ಅವೆಲ್ಲ ಭಾಗಗಳು ಮಾಡಿ ಶಾಸ್ತ್ರಗಳನ್ನು ಮಾಡಿದ್ದು. ಇಲ್ಲಿ ಶಾಸ್ತ್ರ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಶಾಸ್ತ್ರಗಳಲ್ಲ, ನಮ್ಮದು ಅಂದರೆ ಬ್ರಾಹ್ಮಣರ ಶಾಸ್ತ್ರಗಳಲ್ಲ. ಶಾಸ್ತ್ರ ಅಲ್ಲಿ ಬೇರೆ, ಎಜುಕೇಷನಲ್ಲಿ ಎಷ್ಟು ವ್ಯತ್ಯಾಸಗಳನ್ನು ನೀವು ಗಮನಿಸಬೇಕಾಗತ್ತೆ. ನಾವು ಓದಿದ್ರಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ವಿಜ್ಞಾನದಲ್ಲಿ ಭಾಗಗಳು ಮಾಡಿದರೆ ಯಾಕೆ ಹೇಳಿ? ಸಹಜವಾಗಿ ಯಾರಿಗೂ ಅರ್ಥ ಆಗೋದಿಲ್ಲ. ಇದನ್ನು ಈ ಶಾಸ್ತ್ರದಲ್ಲಿ ಇದನ್ನು ಮಾಡಿದ್ರೆ ಇಲ್ಲಿ ಪ್ರಯೋಗ ಅಂದರೆ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ರಿಸರ್ಚ್, ಅದರಲ್ಲಿ ಬರ್ತಕ್ಕಂಥದ್ದು ವಿಧಾನಗಳು, ಇಷ್ಟೆಲ್ಲ ಇದೆ. ನಾವು ಒಂದು ವ್ಯೂ ಆಫ್ ಥಿಂಕಿಂಗಲ್ಲಿ ನೋಡಿಬಿಟ್ಟು ಅದನ್ನು ಡಿಸೈಡ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದೇವೆ.
ಸಮಾಜದಲ್ಲಿ ತೆಗೆದ್ರೆ ಅದರಲ್ಲಿ ಎಷ್ಟು ವಿಷಯಗಳಿದೆ. ಇತಿಹಾಸ, ಹಿಸ್ಟ್ರಿ, ಅದರಲ್ಲಿ ವರ್ಷಗಳು, ಅದಾಯಿತು, ಇದಾಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಮಗದೊಂದಾಯಿತು ಆಗುತ್ತೆ. ಆ ಇತಿಹಾಸವೇ ಇವತ್ತು ನಡೀತಾ ಇರೋದು. ಮುಂದಿನ ದಿನಗಳಲ್ಲಿ ಇದು ಇತಿಹಾಸಗಳಾಗೋದು. ಇವಾಗೇನು ನಡೀತಾ ಇದೆ ಪ್ರಪಂಚದಲ್ಲಿ, ಮುಂದಿನ ದಿನಗಳಲ್ಲಿ ಅದು ಇವಾಗ ನಡೀತಾ ಇರೋದು. ಮುಂದಿನ ದಿನಗಳಲ್ಲಿ ಇವೆಲ್ಲ ಇತಿಹಾಸಗಳು. ನಾವಿರ್ತೀವಿ, ನಾವಿರಲ್ಲ, ಅದು ಬೇರೆ ವಿಷಯ. ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡಲಿಲ್ಲ ಅಂದರೆ ದೆನ್ ವಾಟ್ ಈಸ್ ಎಜುಕೇಷನ್? ಈ ಕ್ಷಣಕ್ಕೂ ಹೇಳ್ತಾನೆ, ಎಲ್ಲ ತಿಳಿದಿದೆ ಅಂತ ಮಾತಾಡ್ತಾ ಇರೋದಲ್ಲ, ಯಾಕೆ ಎಲ್ಲರೂ ತಿಳ್ಕೊಳ್ತಾ ಇಲ್ಲ ಅಂತ ಮಾತಾಡ್ತಾ ಇರೋದು. ಎಲ್ಲರೂ ಯಾಕೆ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾ ಇಲ್ಲ, ಏನು ನಡೀತಿದೆ, ಏನು ಹೋಗ್ತಿದೆ. 2 ನಿಮಿಷ ನಿಮ್ಮ ಬಾಯಿಗಳಲ್ಲಿ ಮಾತನಾಡ್ಕೊಳ್ಳೋದಕ್ಕೆ ಯಾರೋ ಪಕ್ಕದ ಮನೆ ಹೆಣ್ಣುಮಗು ಬಗ್ಗೆ ಮಾತಾಡ್ತೀರಾ, ಯಾರೋ ಒಬ್ಬ ಅವನ ಕಷ್ಟದನ್ನು ಹೀಯಾಳಿಸೋ ರೀತಿಯಲ್ಲಿ ಮಾತಾಡ್ತೀರಾ. ಒಬ್ಬ ವ್ಯಕ್ತಿ, ಅದರಲ್ಲಿ ನಾನು ಒಬ್ಬ ಉದಾಹರಣೆನೇ ಬಿಡಿ, ಅವನ ಮನೆಯಲ್ಲಿ ಏನು ಕಷ್ಟ ಇದೆ ಗೊತ್ತಿಲ್ಲ, ಕೂತ್ಕೊಂಡು ಅವನ ಬಗ್ಗೆ 2 ನಿಮಿಷ ಮಾತಾಡಿಕೊಂಡು ನಿಮ್ಮ ಹೊಟ್ಟೆಗಳನ್ನು ತುಂಬಿಸ್ಕೊಳ್ತೀರ. ಮತ್ತಿನ್ಯಾರ ಬಗ್ಗೆನೋ ಹೆಣ್ಮಗು, ಅವ್ರ ಕಷ್ಟಗಳೇನಿದೆಯೋ ಗೊತ್ತಿಲ್ಲ, ಪರಿಸ್ಥಿತಿಗಳೇನಿದೆಯೋ ಗೊತ್ತಿಲ್ಲ, ಅವ್ರ ಜೀವನದಲ್ಲಿ ಹಿಂದೆ ಏನು ನಡೆದಿತ್ತು ಅನ್ನೋದನ್ನು ನಿಮಗೇನೂ ಗೊತ್ತಿಲ್ಲ. ನಿಮ್ಮ ಉದಾಹರಣೆಗಳಲ್ಲಿ ನಿಮಗೇನು ಬೇಕೋ ಅದನ್ನು ಸೇರಿಸ್ಕೊಂಡು ಅವ್ರ ಜೀವನಗಳನ್ನು ಬೆಂಕಿಲಿ ಹಾಕ್ಬಿಡ್ತೀರ. ಅವ್ರ ಜೀವನಗಳನ್ನು ಮಣ್ಣುಪಾಲು ಮಾಡ್ತೀರ, ಕಂಡವ್ರ ವಿಷಯಗಳನ್ನು ಮಾತಾಡಿಕೊಂಡು. ಅವ್ರ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ಒಂದು ಸಣ್ಣ ಅನ್ನೋದು ಆ ಥಾಟ್ ಕೂಡ ಹುಟ್ಟಿಸ್ದಿರ ಮಾತಾಡ್ಬೇಕ್ರಿ. ತಮಾಷೆ ಯಾವುದು ತಮಾಷೆ, 4 ಜನ ಸ್ನೇಹಿತರು ಕೂತ್ಕೊಂಡು ಬಾರ ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಸ್ನೇಹಿತರುಗಳ ಜೊತೆ, ತಮಾಷೆಗೆ ಮಾತಾಡ್ತೀವಿ, ನಾವು ಹೋಗೋ ಬಾರೋ. ಅದರಲ್ಲಿ ಏಕವಚನಗಳಿರುತ್ತೆ, ಅದರಲ್ಲಿ ಬೈಗುಳುಗಳು ಇರುತ್ತೆ. ಇವತ್ತು ಅದಂದರೆ ತಮಾಷೆ ಅಂದರೆ ಏನೋ ಗೊತ್ತಿಲ್ಲದ ನಮ್ಮ ನಿಜ ಜೀವನ ನಡೆಯುತ್ತೆ ಅಂತಂದರೆ, ವಿ ಡೋಂಟ್ ನೋ ವಾಟ್ ಈಸ್ ಕಾಮಿಡಿ, ವಿ ಡೋಂಟ್ ನೋ ವಾಟ್ ಈಸ್ ಸೀರಿಯಸ್, ವಿ ಡೋಂಟ್ ನೋ ವಾಟ್ ಈಸ್ ಎಮೋಷನ್, ವಾಟ್ ಈಸ್ ಸೆಂಟಿಮೆಂಟ್. ಒಬ್ಬನ ನೋವು ಇನ್ನೊಬ್ಬರ ಮನಸ್ಸಿಗೆ ಇನ್ನೊಬ್ಬರ ನೋವು ತಮಾಷೆಯ ವಸ್ತು ಆಗುತ್ತೆ ಅಂತಂದರೆ ಹೌ ನಾನ್ ಸೆನ್ಸ್ ಅಂತ. ಸ್ಪಂದಿಸೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಕೂತ್ಕೋಬೇಕು. ನಾನು ಪರ್ಟಿಕ್ಯುಲರಾಗಿ ಇನ್ಕ್ಲೂಡಿಂಗ್ ಮೈಸೆಲ್ಫ್. ಆದರೆ ಸಾಂದರ್ಭಿಕವಾಗಿ ಅದು ತಮಾಷೆನ, ಸೀರಿಯಸ್ಸಾ, ಸೆಂಟಿಮೆಂಟಾ, ಎಮೋಷನ್ನ, ಇವೆಲ್ಲ ಏನು ಫೀಲಿಂಗ? ಯಾಕೆ ಇದೆಲ್ಲ ಪದಗಳು ಇರೋದು? ಮತ್ತೆ ಹಾಗಿದ್ದರೆ ಇಲ್ಲಿ ವಿದ್ಯೆ ಕೆಲಸ ಮಾಡುತ್ತೆ, ಈ ಜಾಗದಲ್ಲಿ ಎಜುಕೇಷನ್ ವರ್ಕ್ ಆಗುತ್ತೆ. ಥಿಂಕ್ ಮಾಡಬೇಕು ಅನಿಸುತ್ತೆ, ಹೇಳ್ಕೋಬೇಕು ಅನಿಸುತ್ತೆ, ಹೇಳಬೇಕು ಅನಿಸುತ್ತೆ. ನೋವು ಅಂದರೆ, ಪೇಯ್ನ್ ಅಂದರೆ ಗೊತ್ತಿಲ್ಲದ ಜನಗಳಿದ್ದಾರೆ. ನೋವಿನನ್ನು ಇಷ್ಟು ಹೋದರೆ ಅಷ್ಟು ಮಾಡ್ತಕ್ಕಂಥ ಜನಗಳಿದ್ದಾರೆ ಪ್ರಪಂಚದಲ್ಲಿ. ಇಷ್ಟಕ್ಕಷ್ಟು ಮಾಡ್ತಕ್ಕಂಥವ್ರು, ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರಲ್ಲ, ಹಾಗೆ ಅಂಥ ಜನಗಳಿದ್ದಾರೆ. ಇದೆಲ್ಲ ಇರೋದೇ, ಸೃಷ್ಟಿ ಏನಿಲ್ಲ, ಇದೆಲ್ಲ ಇರೋದೇ. ಇರುತ್ತೆ, ಇರಬೇಕು ಅನ್ನುವಂಥ ಜನಗಳು ಇದ್ದಾರೆ. ಬಲವಂತವಾಗಿ ಕೂತಿದ್ದಾರಂಥವರೆಲ್ಲ. ವಿ ಕಾಂಟ್ ಚೇಂಜ್. ಬಟ್ ನೆಕ್ಸ್ಟ್ ಮುಂದಿನ ಆ ಒಂದು ಪೀಳಿಗೆ ಆದರೂ ಆ ವಿದ್ಯೆಯನ್ನು ಕಲಿತು ಅದನ್ನು ಅರ್ಥೈಸಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ, ನಾನು ಹೇಳ್ತಲ್ವ, ಕೆಲವೊಂದು ಬದಲಾಯಿಸೋಕ್ಕಾಗೋದೇ ಇಲ್ಲ. ಹೆರಿಡಿಟ್ರಿ ಜೆನೆಟಿಕ್ಸ್, ನಾವು ಅದು ಬೇರೂರ್ಕೊಂಡು ಇನ್ನು ಅವ್ರನ್ನ ಕೆಣಕಕ್ಕೆ ಹೋದರೆ ಅದು ಇನ್ನೇನೋ ಆಗ್ತಕ್ಕಂಥ ಸ್ಥಿತಿಗಳಿದ್ದಾಗ ದೆನ್ ಹೌ ವಿ ಕ್ಯಾನ್ ಎಜುಕೇಷನ್ ರೀ, ವಿದ್ಯೆ ಒಂದೇ. ಆ ವಿದ್ಯೆಯನ್ನು ಕೂಡ ಸಮರ್ಪಕವಾಗಿ ಹೇಳ್ತಕ್ಕಂಥ ಗುರುಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ. ಮತ್ತೆ ಪಾಪ ಅವ್ರ ಸೇವೆ ಅವ್ರು ಮಾಡ್ತಾಯಿದ್ದಾರೆ. ಎಜುಕೇಷನ್ನಲ್ಲಿ ನಾನು ಸೇವೆ ಅನ್ನೋ ಪದನೇ ಬಳಸ್ತೇನೆ. ನಿರಂತರವಾಗಿ ಶ್ರಮಿಸ್ತಿದ್ದಾರೆ ಅಂಥ ಗುರುಗಳು ಒಂದಷ್ಟು ವಿದ್ಯಾರ್ಥಿಗಳಿಗಿದ್ದಾರೆ ಅಂತಂದರೆ ಅವೆಲ್ಲ ಭವಿಷ್ಯನೇ ಮಾತಾಡುತ್ತೆ. ಎಲ್ಲ ಕೂಡ ಅಂಥ ವಿದ್ಯಾರ್ಥಿಗಳು ಇವತ್ತವರೆಗೂ ಗುರುದ್ರೋಹಗಳಾಗಿಲ್ಲ, ಆಗಲೂಬಾರ್ದು. ಗುರುಗಳಿಗೆ ದ್ರೋಹ ಆಗ್ತಕ್ಕಂಥ ಸ್ಥಿತಿ ಆಗಬಾರ್ದು, ಆಗಿಲ್ಲ, ಆಗಬಾರ್ದು. ನಮ್ಮನ್ನೇ ಯಾನೋ ಮಾತಾಡ್ತಾ ಅದೇ ಮಾತು ಹೇಳಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಗುರುಬ್ರಹ್ಮ, ಗುರು ವಿಷ್ಣು ಅಂತ ಹೇಳ್ತಿರಲ್ಲ. ಅಪ್ಪ ಅಮ್ಮ ಮನೆಯಲ್ಲಿ ಮೊದಲ ತಂದೆ ತಾಯಿ ಗುರುಗಳು. ಬರೀ ಅವರಿಬ್ಬರೇನಾ? ಅವರಿಬ್ಬರಿಂದನೇ ನಾವು ಕಲ್ತಿದ್ದು.
ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರೆ ಏನು ಹೇಳ್ಕೊಳ್ಳಿಲ್ವಾ? ನಾನು ಊಟ ಮಾಡಬೇಕಾದ್ರೆ ಅದು ತಿನ್ನಬಾರ್ದು ಅಂತ ಹೇಳ್ಕೊಡ್ತಕ್ಕಂಥ ದೊಡ್ಡವರು, ಅದು ಒಳ್ಳೇದಲ್ವಾ? ಅದು ಗುರುಗಳು ಹೇಳ್ತಕ್ಕಂಥ ಕೆಲಸ ಅಲ್ವಾ? ಶಾಲೆಗೆ ಹೋಗಿ ಪಾಠ ಕಲ್ತ್ರೆ ನನಗಿಷ್ಟವಾದ ಸಬ್ಜೆಕ್ಟು, ನಾನು ಅದನ್ನು ಕಲ್ತ್ಕೊಂಡೆ, ಅವರೇ ಗುರುಗಳು ಅಂದರೆ ಮಿಕ್ಕವರು ಎಲ್ಲ ಇದೆ. ಎಷ್ಟೋ ವಿಷಯಗಳಿದೆ, ಮಾತಾಡಿದಷ್ಟು ಇದೆ, ಮಾತಾಡೋಷ್ಟು ಇದೆ, ಇನ್ನೂ ಇದೆ. ಇದರಿಂದ ಏನು ಪ್ರಯೋಜನ ಆಯಿತು ಅಂತಕ್ಕಂಥದ್ದೇ ಕ್ವಶನ್ ಮಾರ್ಕ್. ಇದು ಕೂಡ ಇದೆ, ಕ್ವಶನ್ ಮಾರ್ಕ್ ಇದೆ, ಎಕ್ಸ್ಕ್ಲಮೇಟರಿ ಇದೆ, ಕಾಮ ಇದೆ. ಎಷ್ಟೋ ಜನಕ್ಕೆ ಕಾಮ ಅಂದ ತಕ್ಷಣ ನಗು ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಕಾಮ ಸಿಂಬಲ್, ಆ ಕಾಮ ಬೇರೆ, ಅದು ಕೂಡ ಆಸೆನೇ. ಕಾಮ ಅಂದರೆ ಆಸೆ. ಶೃಂಗಾರ ಬೇರೆ ಇದೆ, ರಸಿಕತೆ ಬೇರೆ ಇದೆ, ಫುಲ್ ಸ್ಟಾಪ್ ಇದೆ, ಫುಲ್ ಸ್ಟಾಪನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಫುಲ್ ಸ್ಟಾಪ್ಗಳಿದೆ. ಎಷ್ಟು ವಿಷಯ ನೀವು ಇನ್ ಡೀಟೇಲ್ಡ್ ಓದಬೇಕ್ರಿ, ಇನ್ ಡೀಟೇಲ್ಡ್ ತಿಳ್ಕೋಬೇಕು. ಯಾಕೆ ಅದನ್ನೆಲ್ಲ ಹಾಕಿದ್ದು? ಫ್ಲವರ್ ಬ್ರ್ಯಾಕೆಟ್ ಇದೆ ಅಲ್ವಾ? ಗಣಿತಕ್ಕೆ ಬಂದರೆ ಡಿವೈಡೆಡ್ ಬೈ ಇದೆ, ಇಂಟು ಮಲ್ಟಿಪ್ಲಿಕೇಶನ್ ಇದೆ. ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ? ಯಾವುದಕ್ಕೆ ಬಳಸಿದ್ರೆ ಏನು ರಿಸಲ್ಟ್ ಬರ್ತಾ ಇದೆ? ಬದುಕಬೇಕು, ಆ ಬದುಕಲ್ಲಿ ಫಾರ್ಮುಲೇಷನ್ ಇಟ್ಕೋಬೇಕು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ರತಿಯೊಬ್ಬರದು ಒಂದೊಂದು ಸಿದ್ಧಾಂತ, ಫಾರ್ಮುಲೇಟೆಡ್ ಲೈಫ್ ಎಲ್ಲರದು. ಆ ಫಾರ್ಮುಲೇಟೆಡ್ ಲೈಫನ್ನು ಇಷ್ಟಪಟ್ಟು ಫಾಲೋ ಮಾಡ್ತಾರೆ ನೋಡಿ. ಅರ್ಥ ಆಯ್ತಾ? ಆ ಸಿದ್ಧಾಂತ ನಮಗೆ ಹಿಡಿಸಿದೆ, ನಾವು ಹಾಗಿರಬೇಕು ಅಂತ ಫಾಲೋ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅವರು ಫಾಲೋವರ್ಸ್. ಎಷ್ಟು ಸಿದ್ಧಾಂತವನ್ನು ಒಪ್ಪಿಕೊಂಡು ಎಷ್ಟು ಜನ ಹೋಗ್ತಾ ಇದ್ದಾರೆ, ದೇ ಆರ್ ದ ಫಾಲೋವರ್ಸ್. ಅಂಥ ಫಾರ್ಮುಲಾ ಲೈಫನ್ನ ಹುಡುಕಿ ತೆಗಿಯುವಂಥ ಕೆಲಸ ಆಗಬೇಕಲ್ವಾ? ಯೋಚನೆ ಮಾಡಿ. ಆ ಸಿದ್ಧಾಂತ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಬೇಕಲ್ವಾ? ಓಕೆನಾ? ಸ್ವಲ್ಪ ಸಮಯ ಕೊಡಿ, ನಿಮ್ಮ ಜೊತೆ ನೀವು ಮಾತನಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಕೊಡಿ. ಭವಿಷ್ಯದ ಬಗ್ಗೆ ನಿರ್ಧಾರಗಳು ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಯರ ಜೊತೆ ಸಮಯ ಕೊಡಿ ಮಾತನಾಡೋದಕ್ಕೆ. ಆ ಸಮಯವನ್ನು ಮ್ಯಾಚ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅಷ್ಟು ಬ್ಯುಸಿ ಲೈಫ್. ನಾನು ಬದುಕಬೇಕು, ನನ್ನ ಮಗು ಚೆನ್ನಾಗಿರಬೇಕು, ಇಷ್ಟೇ ತಲೆಯಲ್ಲಿ ಇಟ್ಕೊಂಡು ಸಂಸಾರಗಳು ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಹೇಳಿ? ಈ ವಿಡಿಯೋ ಕೇಳ್ತಾ ಇರೋರಿಗೆ ಗೊತ್ತಿರುತ್ತೆ. ನನ್ನ ಮಗು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದನ್ನು ಮರೆತು ಬದುಕ್ತಾ ಇರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ. ಅವ್ರನ್ನ ಮರ್ತೋಗ್ಬಿಟ್ಟಿದ್ದಾರೆ. ನನ್ನ ಮಗು ಚೆನ್ನಾಗಿದ್ದರೆ ಸಾಕು, ನಾನು ಅನುಭವಿಸಿರೋದು ಸಾಕು, ನನ್ನ ಕಷ್ಟ ಅಂತ. ಸ್ನೇಹಿತರೆ, ನೀವು ಚೆನ್ನಾಗಿದ್ದರೆ ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಮಕ್ಕಳು. ಕೆಲವೊಂದು ಸಲ ಕಳ್ಕೊಳ್ಳೋ ಅಂತಕ್ಕಂಥದ್ದು ಇರ್ತದೆ ಮಕ್ಕಳಿಗೋಸ್ಕರ, ಎಲ್ಲ ಇರ್ತದೆ. ಆದರೆ ಏನು ಕಳ್ಕೊಳ್ಳೋದು? ಅದರ ಅರ್ಥ ಏನು? ಸಮಯ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಮಯಕ್ಕೆ ನೀವು ಗೌರವಿಸಿ, ನೀವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಆರಾಧಿಸಿ. ನನಗಿಷ್ಟೇ ಗೊತ್ತು, ನಾನು ಏನೂ ಕಲೀಲಿಲ್ವೇ, ನನಗೆ ಯಾಕೆ ಅವಕಾಶ ಬರಲಿಲ್ಲ ಅನ್ನೋ ಚಿಂತನೆಯಿಂದ ಹೊರಗಡೆ ಬಂದು, ನನಗಿಷ್ಟು ಕೊಟ್ಟಿದೆಯಲ್ಲ ದೇವರೇ, ಇವತ್ತು ನಾನು ಇದನ್ನು ಕಲ್ತಿದ್ದೀನಲ್ವ, ನಾನು ಯಾಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋ, ಇನ್ನೇನೋ ಕಲ್ತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. 24 ಗಂಟೆಯನ್ನು ಇಟ್ಟಿದ್ದಾರೆ ಒಂದು ದಿನಕ್ಕೆ. ಸ್ನೇಹಿತರೆ, 24 ಗಂಟೆ ಒಂದು ದಿನಕ್ಕೆ. 24 ಗಂಟೆಯಲ್ಲಿ 8 ಅವರ್ಸ್ ಸ್ಲೀಪ್ ಅಂತ ಹೇಳ್ತಾರೆ. ಎಲ್ರಿಗೂ ಅನ್ವಯ ಆಗಲ್ಲ. ಇದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಸತ್ಯ. ನಿಮ್ಮ ಸ್ಟ್ರೆಸ್ ಲೆವೆಲ್ಗೆ ಹಿಂದಿನ ದಿನ ನೀವೇನು ಶ್ರಮಪಟ್ಟಿದ್ದೀರಾ, ನಿಮ್ಮ ದೇಹದ ಆರೋಗ್ಯ ಸ್ಥಿತಿ ಏನಿದೆ, ನಿಮ್ಮ ಮೈ ಯಾವ ರೀತಿ ಸ್ಪಂದಿಸ್ತಾ ಇದೆ, ನಿಮಗೆ ನೀವು ಊಟ ಮಾಡಿರೋದು, ನಿಮ್ಮ ಮಾನಸಿಕ ಸ್ಥಿತಿ, ಇಮ್ಯುನಿಟಿ, ಇದೆಲ್ಲದರ ಮೇಲೆ ನಿದ್ರೆ ಅಂತಕ್ಕಂಥದ್ದು ಡಿಪೆಂಡ್ ಆಗುತ್ತೆ. ಈಗ 8 ಅವರ್ ನಿದ್ದೆ ಮಾಡಬೇಕು ಅಂಥೇಳಿ ಯಾರೋ ವ್ಯಕ್ತಿ ಮೈ ಸರಿ ಇಲ್ಲದೆ ಇರೋನು ನಾನು 8 ಅವರೇ ನಿದ್ದೆ ಮಾಡ್ತೀನಿ ಅಂತಂದರೆ ನಿಮ್ಮ ಬಾಡಿ ನಿಮಗೆ ಸಹಕರಿಸೋದಿಲ್ಲ.
ಇವತ್ತು ಬ್ಲೈಂಡಾಗಿ 8 ಅವರ್ಸ್ ನಿದ್ದೆ ಮಾಡಬೇಕು ಪಾಪ. ಒಂದೊಂದು ದಿನ ಅದರ ಸಮಯದಲ್ಲಿ ವ್ಯತ್ಯಾಸಗಳಿರುತ್ತೆ. ಹಾಗೆ ಅಂತ ಅದನ್ನು ಅಭ್ಯಾಸಕ್ಕೆ ಬಿಟ್ಟರೆ ಮತ್ತೆ ಅವ್ರಿಗೆಲ್ಲ ಹಾಳಾಗ್ತದೆ ಜೀವನ. ಇಲ್ಲಿ ಅಭ್ಯಾಸ ಹ್ಯಾಬಿಟ್ ಬೇರೆ ಇರುತ್ತೆ. ಊಟನೂ ಅಷ್ಟೇ, ಹೊರಗಡೆ ಇರ್ತಕ್ಕಂತಹ ವೆದರ್ ಮೇಲೆ ಊಟ ಇರ್ತಕ್ಕಂಥದ್ದು. ನಿನ್ನ ಇವತ್ತೇನು ಸ್ಥಿತಿ ಹೊರಗಡೆ ವಾತಾವರಣ ಇದೆ ಅದರ ಮೇಲೆ ನಿನ್ನ ದೇಹ ಕೇಳುತ್ತೆ ಇದು ಬೇಕು ಅಂತ. ಇವತ್ತು ಎಷ್ಟು ಜನ ಇದನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ನಾಲಿಗೆಯ ರುಚಿಗೆ ಊಟ, ದೇಹದ ಸ್ಥಿತಿಗೆ ಊಟ ಇರೋದು, ನಾಲಿಗೆಗೋಸ್ಕರ ಅಲ್ಲ. ನೆಗಡಿ ಕೆಮ್ಮು ಬಂದಾಗ ಹೋಗ್ಬಿಟ್ಟು ನನಗೆ ನಾಲಿಗೆ ರುಚಿ ಕೇಳುತ್ತೆ ಅಂತ ಐಸ್ ಕ್ರೀಮ್ ತಿನ್ನೋಕ್ಕಾಗೋದಿಲ್ಲ. ನೆಗಡಿ ಕೆಮ್ಮು ಬಂದಾಗ ಜೀರಿಗೆ ಕಷಾಯವನ್ನೇ ಕುಡಿಬೇಕಾಗತ್ತೆ. ಆ ಕಫದ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಆಯುರ್ವೇದ. ಅಡಿಗೆ ಮನೆಯಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾರೆ ಅನ್ನೋದು ಎಷ್ಟೋ ಜನ ಮರೆತು ಬಿಟ್ಟಿದ್ದಾರೆ. ಅಡಿಗೆ ಮನೆಯಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಭಾಳಷ್ಟು ಜನ. ಮೆಣಸು ಕೆಲಸ ಮಾಡುತ್ತೆ, ಜೀರಿಗೆ ಕೆಲಸ ಮಾಡುತ್ತೆ, ಉಪ್ಪು ಕೆಲಸ ಮಾಡುತ್ತೆ, ಹುಣಸೆ ಹಣ್ಣು ಕೆಲಸ ಮಾಡುತ್ತೆ ದೇಹಕ್ಕೆ. ವಾತ ಪಿತ್ತ ಅಂತೆಲ್ಲ ಹೇಳಿದ್ರು ದೊಡ್ಡವರು. ನಾವೇನು ಮಾಡ್ತಾಯಿದ್ದೇವೆ? ಹೇಳಿದ್ನೆ, ಒಂದು ಸಣ್ಣ ಇಷ್ಟೇಷ್ಟು ಗಾಯಕ್ಕೆ ಯಾವುದೋ ಆಪ್ರೇಷನ್ ಆಗಿರೋವ್ರ ಥರ ಆಡತಕ್ಕಂಥ ಸ್ಥಿತಿ ನಮ್ಮ ಜನಗಳಲ್ಲಿ ಕ್ಯಾಲ್ಕುಲೇಷನ್ ಮೈಂಡ್ ಇದ್ದರೆ ಏನು ಜೀವನಗಳು ನಡೆಯುತ್ತೆ, ಯಾವ ರೀತಿ ಪರಿಸ್ಥಿತಿಗಳು ನಾವು ಅದನ್ನು ನಿಭಾಯಿಸ್ತೀವಿ. ದೆನ್ ನಾನು ಹೇಳಬೇಕಾಗಿಲ್ಲ, ನೀವು ನೋಡಿರೋದನ್ನು ನೋಡಿದರೆ ಎಸ್ ಆರ್ ನೋ ನಿಮ್ಗೆ ನೀವು ಹೇಳ್ಕೊಳ್ಳಿ. ಇಷ್ಟಕ್ಕೆ ಅಷ್ಟು ಮಾಡ್ತಕ್ಕಂಥದ್ದಿಲ್ಲ, ಅಷ್ಟನ್ನು ಇಷ್ಟು ಮಾಡಬೇಕು ಅದು ತಪ್ಪೇ. ದೊಡ್ಡ ಸಮಸ್ಯೆಯನ್ನು ಚಿಕ್ಕದಾಗಿ ನೋಡ್ತಕ್ಕಂಥದ್ದು ತಪ್ಪೇ. ಆಮೇಲೆ ಹೇಳ್ತಾರಲ್ಲ, ಉಗುರಲ್ಲಿ ಹೋಗೋದಕ್ಕೆ ಗುಡ್ಲಿ ಹಾಕಿದ್ರು ಅಂತ. ಉಗುರಲ್ಲಿ ಹೋಗೋದಕ್ಕೆ ಗುಡ್ಲಿಯನ್ನು ಹಾಕಿದ್ರಂತೆ. ಹಾಗೆ ಭಾಳಷ್ಟು ವಿಷಯಗಳಿದೆ, ಹೇಳಬೇಕು ಅನಿಸುತ್ತೆ. ಎಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಇನ್ನೂ ವಿಷಯಗಳು ಬರುತ್ತೆ, ಹೇಳ್ತೇನೆ. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಿತಿಯಲ್ಲಿ ವ್ಯವಸ್ಥೆಯಲ್ಲಿ ಮಾತನಾಡುವಂಥ ಪರಿಸ್ಥಿತಿ ಬಂದಾಗ ಮಾತನಾಡ್ತೇನೆ. ಇನ್ನೂ ಭಾಳ ಅದ್ಭುತವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೇನೆ, ಇನ್ನೂ ಚೆನ್ನಾಗೇ ಟ್ರೈ ಮಾಡ್ತೇನೆ. ಬಟ್ ಆದರೆ ಮಾತ್ರ ಸಮಾನ ಮನಸ್ಥಿತಿಯಲ್ಲಿರ್ತಕ್ಕಂಥವ್ರು ಮಾತ್ರ ಇದನ್ನು ಕೇಳಿ, ಇದನ್ನು ಮಾತ್ರ ನಾನು ಹೇಳ್ತೇನೆ. ಏನಿದೆ ಇದರಲ್ಲಿ ಅನ್ನೋರಿಗೆ ಅಷ್ಟೇ ಇರ್ತದೆ, ಅಲ್ಲಿಗೆ ಮುಗೀತು. ನಿಮಗೂ ಧನ್ಯವಾದಗಳು ಕೇಳಿದ್ದಕ್ಕೆ. 42 ನಿಮಿಷ 43 ನಿಮಿಷ ಕೂತ್ಕೊಂಡು ಕೇಳಿ ಏನಿದೆ ಇದರಲ್ಲಿ ಅಂದ್ರಲ್ಲ, ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು. ಕೀಪ್ ಆನ್ ವಾಚಿಂಗ್ ISTA ಇಷ್ಟ.